ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಬಡ ಮಧ್ಯಮ ವರ್ಗದವರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಅಧಿಕಾರಿಗಳು ಮಾಡಿಕೊಡದೆ ಸತಾಯಿಸ್ತಾ ಇದ್ದಾರೆ ಅಂತ ಯುವ ಹೋರಾಟಗಾರ ರಾಕೇಶ್ ರವರು ಆರೋಪಿಸಿದ್ದಾರೆ. ಈ ವಿಚಾರವಾಗಿ ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿ ಮುಗಬಾಳ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಬಸಪ್ಪ ಸನ್ ಆಫ್ ಮುನಿಯಪ್ಪ ಎಂಬುವರಿಗೆ ಮಂಜೂರಾಗಿರುವ ಜಮೀನಿನ ಮಂಜೂರಾತಿ ಸರ್ಟಿಫಿಕೇಟ್ಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಈ ಒಂದು ಸರ್ಟಿಫಿಕೇಟ್ ಪಡೆಯೋಕೆ 8 ಬಾರಿ ಅರ್ಜಿ ಹಾಕಿದ್ರು ಕೂಡ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಗ್ರಾಂಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಲ್ಲ. ಇವತ್ ಬನ್ನಿ, ನಾಳೆ ಬನ್ನಿ, ನಾಳಿದ್ ಬನ್ನಿ ಅಂತ ಕಚೇರಿಗೆ ಬಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಿಸ್ಕೊಂಡು ನಾವು ಬಿಸಿ ಇದ್ದೇವೆ, ನಾವು ಹೇಳ್ದಾಗ ನೀವು ಕೇಳಬೇಕು, ನೀವು ಹೇಳ್ದಾಗಲ್ಲ ಅಂತ ತಹಸೀಲ್ದಾರ್ ಅವರು ಆವಾಜ್ ಆಗ್ತಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಸಹ ಹೇಳಿದ್ದು. ನನ್ನ ಕ್ಲೈಂಟ್ ರೂಪಾ ಅವ್ರ ಪರವಾಗಿ ನಾನು ಮಾತನಾಡ್ತಿದ್ದೇನೆ. ಅವರು ಕೂಡ ಸಾಕಷ್ಟು ಬಾರಿ ಕಚೇರಿಗೆ ಬಂದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಕಾರ್ಯ ಮಾಡಲ್ಲ, ಬದಲಾಗಿ ಸಬೂಬು ಹೇಳಿ ಕಳಿಸ್ತಾರೆ ಅಂತ ಆರೋಪಿಸಿದ್ದಾರೆ. ಹೊಸಕೋಟೆ ತಾಲೂಕು ಜಡಗೇನಹಳ್ಳಿ ಹೋಬಳಿ ಮುಗಬಾಳ ಹೊಸಹಳ್ಳಿ ಗ್ರಾಮ ಸರ್ವೆ ನಂಬರ್ 56 ಹಳೆ ನಂಬರ್ 1ರಲ್ಲಿ ಬಸಪ್ಪ ಸನ್ ಆಫ್ ಮುನಿಯಪ್ಪ ದರ್ಖಾಸ್ತ್ ಮಂಜೂರಿ ಆಗಿರುತ್ತೆ. ಈ ಗ್ರಾಂಟ್ ಸರ್ಟಿಫಿಕೇಟ್ ಒರಿಜಿನಲ್ ಸಿಕ್ಕಲ್ಲ. ನಾವ್ ಎಷ್ಟು ಬಾರಿ ಪ್ರಯತ್ನ ಪಟ್ಟರು ಗ್ರಾಂಟ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ನಾವೆಷ್ಟೇ ಕಂಪ್ಲೇಂಟ್ ಮಾಡ್ತಾ ಇದ್ರು ಸಿಗ್ತಾ ಇಲ್ಲ. ನಾವೆಷ್ಟು ಸಲ ಅರ್ಜಿಗಳು ಹಾಕಿದೀವಿ. 2021ರಿಂದ ಅರ್ಜಿ ಹಾಕ್ತಾ ಇರೋದು. ಇದುವರೆಗೂ ಎಷ್ಟು ಸಲ 9 ಸಲ ಅರ್ಜಿ ಹಾಕಿದ್ರು ನಮ್ಗೆ ಅರ್ಜಿ ರೆಸ್ಪಾನ್ಸೇ ಸಿಗ್ತಾ ಇಲ್ಲ. ಒಂದು ಎಂಡೋಸ್ಮೆಂಟ್ ಕಾಪಿ ಸಿಗ್ತಾ ಇಲ್ಲ, ಒಂದು ಫೈಲ್ ಅಂದ್ರೆ ಫೈಲು ಕೊಡ್ತಾ ಇಲ್ಲ, ನಮ್ ನಕಲು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ನಾವ್ ಈಗಾಗಲೇ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ ತಹಸೀಲ್ದಾರ್ ಸೋಮಶೇಖರ್ ಸರ್ಗೆ. ಬಟ್ ಅವ್ರ ಕಡೆಯಿಂದ ಎಫೆಕ್ಟಿವ್ ರೀಸನ್ಸ್ ಬರ್ತಾನೆ ಇಲ್ಲ. ನಾವೇನ ಕ್ವಶನ್ ಮಾಡಕ್ ಹೋದಾಗ ಅವ್ರೇನ್ ಹೇಳ್ತಾರೆ, ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು, ನೀವ್ ಹೇಳ್ದಂಗ್ ನಾನ್ ಕೇಳಕ್ಕಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ. 2021ರಿಂದಾನು ಇಲ್ಲಿ ತನಕ ಇದೆ. ನೊಂದಿರೋ ಮಹಿಳೆ ಇಲ್ಲಿದ್ದಾರ, ನನ್ನ ಕ್ಲೈಂಟ್ ಇಲ್ಲ ಇದಾರೆ. ನನ್ನ ಕ್ಲೈಂಟ್ ಏನ್ ಕೇಳ್ಕೊಂತ ಇದಾರೆ ಅಂತ ಹೇಳಿದ್ರೆ, ಸರ್ ನೀವು ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ರೆ ನಾವು ಅದ್ರ ಮೇಲೆ ಖಾತಾ ಕುಣಿಸ್ಕೊಂತೀವಿ, ಖಾತಾ ಕುಣಿಸ್ಕೊಂಡು ನಾವು ಅದೇನಿದೆ ಪೊಸಿಷನ್ ನಾವು ಹೋಗ್ತೀವಿ ಅಂತ ಎಷ್ಟು ಹೋಗಿದ್ರು ಅವ್ರು ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನನ್ನ ಕ್ಲೈಂಟ್ ಇಲ್ಲ ಇದಾರೆ ರೂಪನ್ನವ್ರದೇ ಪ್ರಾಪರ್ಟಿ ನನ್ನ ಕ್ಲೈಂಟ್ ಆಗಿರೋದ್ರಿಂದ ನಾನು ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಮುಂದೆ ಏನಂತ ಹೇಳಿದ್ರೆ, ಮುಂದೆ ರಿಟ್ ಹಾಕೊಂತ ಇದೀವಿ. ರಿಟ್ ಹಾಕೊಂಡು ಮ್ಯಾಂಡಮಸ್ ಕೇಸ್ ಇದ್ ಮಾಡ್ತಾ ಇದೀವಿ ಅವ್ರ ಮೇಲೆ. ಇಲ್ಲೇ ಸಾಕ್ಷಿ ಇದೆ, ರಿಟ್ ಪಿಟಿಷನ್ ಹಾಕೊಂತ ಇದೀವಿ. ಸೋಮಶೇಖರ್ ಅವ್ರ ಮೇಲೆ, ತಹಸೀಲ್ದಾರ್ ಅವ್ರ ಮೇಲೆ ನಾವು ರಿಟ್ ಪಿಟಿಷನ್ ಹಾಕ್ತಾ ಇದೀವಿ. ಯಾಕಂತಂದ್ರೆ ನಮ್ ಗ್ರಾಂಟ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಾವ್ ಏನು ಮಾತಾಡಲ್ಲ. ನಮ್ಗೆ 2021ರಿಂದ ಟಿಲ್ ಡೆತ್ ಅಂತ ಗ್ರಾಂಟ್ ಸರ್ಟಿಫಿಕೇಟ್ ಹುಡುಕ್ತಾನೆ ಇದೀವಿ. ಒಂದು ಗ್ರಾಂಟ್ ಸರ್ಟಿಫಿಕೇಟ್ ಪ್ರೂಫ್ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ಬಟ್ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ಗ್ರಾಂಟ್ ಸರ್ಟಿಫಿಕೇಟ್ ಹಾಕಿ ನಿಮ್ ಹೆಸರು ಖಾತಾ ಕುಣಿಸ್ತೀವಿ ಅಂತ ಹೇಳ್ತಾ ಇದಾರೆ. 8 ಸಲ ಅರ್ಜಿ ಹಾಕಿದ್ರು ಅವ್ರು ಹೇಳ್ತಾ ಇರೋದು ಇಷ್ಟೇನೆ, ನೋಡೋಣ ಬನ್ನಿ, ನಾಳಿದ್ ಬನ್ನಿ. ಎಷ್ಟು ಸಲ ಅಂತ ಬರಕಾಗತ್ತೆ? ಇವರು ಡೈಲಿ ಕೆಲ್ಸಕ್ಕೆ ಹೋಗೋರು. ಡೈಲಿ ಕೆಲ್ಸಕ್ಕೆ ಹೋದ್ರೆ ಇವ್ರ ಮನೆ ನಮ್ ಸಂಸಾರ ನಡೆಯುತ್ತೆ. ಬಟ್ ಇಲ್ಲಾಂದ್ರೆ ಹೋಗಿಲ್ಲ ಅಂತ ಹೇಳಿದ್ರೆ ಸಂಸಾರ ನಡೆಯಲ್ಲ. 1 ಸಲ ಅಲ್ಲ, 2 ಸಲ ಅಲ್ಲ, ಎಷ್ಟು ಸಲ ಓಡಾಟ ಮಾಡಿ ಸಾಕಾಗೋಗ್ಬಿಟ್ಟಿದೆ. 8 ಸಲ ಹಾಕಿರೋ ಅರ್ಜಿಗಳು ಇದಾವೆ. ಎಷ್ಟು ಸಲ ಕೇಳ್ತಾ ಇದ್ರು ಎಫೆಕ್ಟಿವ್ ರೀಸನ್ಸ್ ಕೊಡ್ತಾನೆ ಇಲ್ಲ ಸರ್. ಏನೇ ಬಂದ್ರು ಒಂದು ಕಾರಣ ಬೇಕಲ್ವಾ? ಇಲ್ಲ ಫೈಲ್ ಇದೆ ಅಂತ ಹೇಳಿದ್ರೆ ಫೈಲ್ ರೆಸ್ಪಾನ್ಸ್ ಕೊಡ್ಬೇಕಲ್ವಾ? ಫೈಲ್ ಸರ್ಟಿಫೈಡ್ ಆಗ್ಲಿ ನಕಲಾಗ್ಲಿ ಏನಂದ್ರೆ ಅದು ಕೊಡ್ಬೇಕಲ್ವಾ? ಫೈಲೇ ಕೊಡ್ತಾ ಇಲ್ಲ ಅಂದ್ಮೇಲೆ ನಾವ್ ಎಲ್ಲಿ ಯಾರನ್ನ ಕೇಳೋಣ, ಯಾರನ್ನ ಕ್ವಶನ್ ಮಾಡೋಣ? ಸರ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ಕೆಲ್ಸದ ಬಗ್ಗೆ. ಮತ್ತೆ ಏನೋ ಒಂಥರ ಅವ್ರ ಮನೆ ಆಳ್ ತರ ಟ್ರೀಟ್ ಮಾಡ್ತಾರೆ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಬಟ್ ನಾವು ಗುಲಾಮರಾಗ್ಬಿಟ್ಟಿದೀವಿ ಅವ್ರಿಗೆ. ಅವ್ರು ಬಂದಾಗ ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅವ್ರ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಏನಂತ ಹೇಳಿದ್ರೆ ನಾಳೆ ಬನ್ನಿ, ನಾಡಿದ್ ಬನ್ನಿ, ಇದೇ ಪ್ರತಿ ವರ್ಷನೂ ಪ್ರತಿ ದಿನಾನು ಇದೇ ಆಗೋಯ್ತು ಅವ್ರದ್ದು. ನಮ್ದೊಬ್ಬರದೇ ಅಲ್ಲ, ತುಂಬಾ ಜನದ್ದು. ಇಲ್ಲಿ ಹೊಸಕೋಟೆಯಲ್ಲಿ ಎಷ್ಟು ಜನದ ತೊಂದರೆಗಳಿದಾವೋ ಅದಕ್ಕೆ ಯಾವ್ದಕ್ಕೂ ಕರೆಕ್ಟ್ ಆಗಿ ಪರಿಹಾರ ಸಿಗ್ತಾ ಇಲ್ಲ. ಎಲ್ಲದಕ್ಕೂ ಅವ್ರು ಹೇಳ್ತಾ ಇರೋದು ಇಷ್ಟೇನೆ, ನಾಳೆ ಬನ್ನಿ, ನಾಡಿದ್ ಬನ್ನಿ. ಏನಾನ ಜಾಸ್ತಿ ಮಾತಾಡಕ್ ಹೋದ್ರೆ ಏನ್ ಮಾಡ್ಕೋತೀರೋ ಮಾಡ್ಕೋ ಹೋಗಿ. ವಿತ್ ಪ್ರೂಫ್ ಎಲ್ಲ ಇದಾವೆ. ಅವ್ರು ಮಾತಾಡಿರೋ ರೆಕಾರ್ಡಿಂಗ್ ಇದೆ, ಎಲ್ಲ ಪ್ರೂಫ್ ಇದಾವೆ. ಸರ್ಕಾರಿ ಕೆಲಸ ಅಂತ ಹೇಳ್ತಾರಲ್ವಾ, ಯಾಕೆ ಕೆಲಸ ಮಾಡಲ್ಲ ಅವರು? ಮತ್ತೆ ಇಲ್ಲಿ ಇನ್ನೊಂದು ನಡೀತಿದೆ, ಹಣ ಇರೋರ್ಗೆ ಒಂಥರ ಮಾಡ್ತಾ ಇದಾರೆ, ಹಣ ಇಲ್ದಿರೋರ್ಗೆ ಒಂಥರ ಮಾಡ್ತಾ ಇದಾರೆ. ಮತ್ತೆ ಮಧ್ಯಮ ಕುಟುಂಬಕ್ಕೆ ಒಂಥರ ಮಾಡ್ತಾ ಇದಾರೆ. ಈಗ ಯಾರನ್ನ ದೊಡ್ಡವ್ರು ಬಂದಾಗ, ಹಣ ಇದ್ದವ್ರು ಬಂದಾಗ ಅವ್ರ ಕೆಲಸ ಬೇಗ ನಡೀತಾ ಇದೆ. ಅದೇ ಅಮ್ಮ ಇವ್ರ ಪರವಾಗಿ ಕೋರ್ಟ್ ಅಲ್ಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ದೇವದಾಸ್ ಸಾಹೇಬ್ರ ಮುಂದೆಗಡೆ 2021ರಲ್ಲಿ ಆರ್ಡರ್ ಆಗಿದೆ. ಒರಿಜಿನಲ್ ಗ್ರಾಂಟ್ ಸರ್ಟಿಫಿಕೇಟ್ ತಂದು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿರೋದು. ಆ ಗ್ರಾಂಟ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಗ್ರಾಂಟ್ ಸರ್ಟಿಫಿಕೇಟ್ ಬಗ್ಗೆ ಡಿಸ್ಕಸ್ಸೇ ಮಾಡ್ತಾ ಇಲ್ಲ. ಯಪ್ಪ ಕುತ್ಕೊಳೋದು ಇಲ್ಲ, ಮಾತಾಡೋದು ಇಲ್ಲ. ಏನಾದ್ರೆ ಕ್ಲೈಂಟ್ ಗೋಡೆ ಕೇಳ್ತಾ ಇಲ್ಲ. ನಮ್ ಕ್ಲೈಂಟ್ ಏನ್ ಮಾಡ್ಕೋಬೇಕು ಅಂತ ಕಾನೂನೇ ಹೇಳ್ಬೇಕು. ಈಗಾಗಲೇ ನಾವು 8 ಅರ್ಜಿ ಕೊಟ್ಟಿದೀವಿ, 8 ಅರ್ಜಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ನಮ್ ಮುಂದೆ ನಾವು ಇದಕ್ಕೆ ಹೋಗ್ತಾ ಇದೀವಿ, ಕಾನೂನು ಪರವಾಗಿ ಹೋಗ್ತಾ ಇದೀವಿ. ಕಾನೂನಲ್ಲಿ ಏನ್ ಡಿಸಿಷನ್ ತಗೊಂತಾರೋ ಅದ್ ನೋಡ್ಕೊಂಡು ನಾವು ಅದೇನಿದೆಯೋ ಮಾಡ್ತೀವಿ. ನಮ್ಮ ಹೆಸರು ರೂಪಾ, ಹೊಸಕೋಟೆಯಿಂದಾನೆ. ನಮ್ಗೆ ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ.
ಆರ್ಡರ್ ಕಾಪಿ ತಗೊಂಬಂದು ಇಲ್ಲಿ ಕೇಳ್ತಾ ಇದೀವಿ, ನಮ್ದು ಸರ್ಟಿಫೈಡ್ ಏನಿದೆ ಅದು ಕೊಡಿ ಅಂತ ಕೇಳ್ತಾ ಇದ್ರು ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅರ್ಜಿ ಹಾಕಿದಿರಿ, ಏನೇನ್ ಮಾಡ್ಬೇಕೋ ಎಲ್ಲ ನಮ್ ಕಡೆಯಿಂದ ನಾವು ಬಂದು ಕೇಳ್ಕೊಂತ ಇದ್ರಿ. ಬೆಳಗ್ಗೆಯಿಂದ ಸಾಯಂಕಾಲ ಇಲ್ಲೇ ಇದ್ದು ನಾವು ಕಾಯ್ಕೊಂಡಿದ್ದು, ಅವ್ರ ಏನ್ ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಇದ್ದು ಹೋಗ್ತಾ ಇದ್ರಿ. ನಾಳೆ ಬಾ ಅಂತಾನೆ ಇರ್ತಾರೆ. ನಾಳೆ ಬಂದ್ರೆ ನಾಳೆ ಬಾ ಅಂತಾರೆ, ನಾಳೆ ಬಂದ್ರೆ ಮತ್ತೆ ನಾಳೆ ಬಾ ಅಂತಾರೆ, ಸಾಯಂಕಾಲ ಬಾ ಅಂತಾರೆ. ಯಾವ್ದಕ್ಕೊಂದಕ್ಕೂ ನಮ್ಗೆ ಇಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ. ನಮ್ಮ ಹತ್ರ ಹಣ ಇಲ್ಲ, ಅವ್ರು ಕೇಳ್ದಷ್ಟು ಹಣ ಕೊಡಕ್ಕೂ ನಮ್ಮ ಹತ್ರ ಇಲ್ಲ. ಅಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ನೀವು ಕಾಸು ಕೊಟ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ನಾವ್ ಇಲ್ಲೊಬ್ರೆ ಸಂಪಾದನೆ ಮಾಡಿ ನಮ್ಮ ಮನೆ ಸಂಸಾರ ಮೇಂಟೈನ್ ಮಾಡ್ಬೇಕು, ಮಕ್ಕಳನ್ನ ನೋಡ್ಕೊಬೇಕು. ನಾವು ಒಂದು ಗಂಡಸಿಲ್ದಿರ ಜೀವನ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ. ಅಂತದ್ರಲ್ಲಿ ಇಲ್ಲಿ ಕಾಸು ಕೊಟ್ಟು ನಮ್ ಕೆಲಸ ಮಾಡಿಸ್ಕೊಬೇಕು ಅಂದ್ರೆ ಇನ್ನ ತುಂಬಾ ಕಷ್ಟ ಆಗುತ್ತೆ. ಯಾವ ತರ ಕಾಸು ಕೊಟ್ಟು ನಾವೇನ್ ಮಾಡಿಸ್ಕೊಬೇಕು? ಯಾರನ್ನ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ. ನಮ್ ಕಷ್ಟನ ಯಾರ ಹತ್ರ ಹೇಳ್ಬೇಕು? ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇನಿದೆಯೋ ನಮ್ದು ಸರ್ಟಿಫೈಡ್ ಕಾಪಿ ನಮ್ಗೆ ಕೊಟ್ಟೆ ನಾವೇನೋ ಒಂದ್ ಮಾಡ್ಕೊಂತೀವಿ, ಬದುಕೋದಕ್ಕೆ ಒಂದ್ ದಾರಿ ಮಾಡ್ಕೊಂತೀವಿ. 2021ರಲ್ಲೂ ಹಾಕಿದೀವಿ ಸರ್, ಅವಾಗ ಇದು ಸರ್ಟಿಫೈಡ್ ಕಾಪಿ ಇದೆ, ಅದು ಇರೋದನ್ನೇ ಇಲ್ಲಿ ಕೊಡ್ತಾ ಇಲ್ಲ. ಯಾವ್ದೊಂದು ಕಾಪಿನೂ ಕೊಡ್ತಾ ಇಲ್ಲ. ಒಂದ್ ಜೆರಾಕ್ಸ್ ಕೇಳಿದ್ರು ಕೊಡಲ್ಲ, ಒಂದ್ ಸರ್ವೆ ನಂಬರ್ ಕೇಳಿದ್ರು ಕೊಡಲ್ಲ, ಏನ್ ಕೇಳಿದ್ರು ಅವ್ರು ಕೊಡಲ್ಲ. ಮೊದ್ಲು ಹಾಕಿದೀವಿ ಸರ್, ಅವ್ರು ಇದ್ದಾಗೆಲ್ಲ ಕೆಲ್ಸ ಬೇಗ ಆಗ್ತಿತ್ತು. ಇವ್ರು ಬಂದಾಗಿಂದ ನಮ್ಗೆ ಯಾವ ಕೆಲ್ಸನೂ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರಿಗೆ ಹೇಳಿದಿರಿ, ಇವ್ರಿಗೆ ಹೇಳಿದಿರಿ, ಅಲ್ಲಿ ಫೀಲ್ಡ್ ಆಫೀಸರ್ ಹತ್ರ ಹೋಗಿ, ಅವ್ರ ಹತ್ರ ವರ್ಕರ್ ಹತ್ರ ಹೋಗಿ, ಇವ್ರ ಹತ್ರ ಹೋಗಿ ಅಂತಾರೆ. ಬಟ್ ನಮ್ ಕೆಲಸ ಯಾರು ಏನು ಮಾಡ್ಕೊಡ್ತಾ ಇಲ್ಲ. ಬೆಳಗ್ಗೆ ಬಾ ಅಂತಾರೆ, ಇಲ್ಲ ಮಧ್ಯಾಹ್ನ 3 ಗಂಟೆಗೆ ಬಾ ಅಂತಾರೆ, ಇಲ್ಲ ನಾಳೆ ಬನ್ರಿ ಅಂತಾರೆ. ನಾಳೆ ಬಂದ್ರೆ ಇವತ್ತು ಫಂಕ್ಷನ್ಗೆ ಹೋಗಿದ್ದಾರೆ, ನಾಳೆ ಬನ್ರಿ ಅಂತಾರೆ. ಅವ್ರ ಫಂಕ್ಷನ್ ಅವ್ರ ಇದು ನೋಡ್ಕೊಂಡಿದ್ರೆ ನಮ್ ಕತೆ ಯಾರು ಸರ್ ಇಲ್ಲಿ ಕೇಳ್ತಾರೆ? ನಾವ್ ಒಂದ್ 3-4 ತಿಂಗಳಿಂದ ಇದೇ ಅರ್ಜಿ ಹಾಕೊಂಡೇ ಓಡಾಡ್ತಾ ಇದೀರಿ ಸರ್. ಜನವರಿ ತಿಂಗಳಲ್ಲಿ ಹಾಕಿರೋದು, 19ನೇ ತಾರೀಕು ಹಾಕಿರೋದು, ಅವತ್ತಿಂದ ಇವತ್ತವರೆಗೂ ಓಡಾಡ್ಕೊಂಡೇ ಇದೀರಿ. ಇನ್ನ ನಮ್ಗೆ ಯಾವ್ದೊಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 2021ರಿಂದ ನಾವು ಓಡ್ತಾ ಇದ್ರೆ ನಮ್ ಕೆಲಸ ಮಾಡ್ತಾ ಇದ್ರ ಇಲ್ಲ ಬೇರೆಯವ್ರ ಕೆಲಸ ಮಾಡ್ತಾ ಇದ್ರ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಾವೇನ್ ಕೆಲ್ಸದವ್ರು ಆಗ್ಬಿಟ್ಟಿದೀವಿ ಅವ್ರ ಕಣ್ಣಿಗೆ. ಅವ್ರೇನ್ ಮೊಬೈಲ್ ನೋಟಕ್ಕೆ ಚೆನ್ನಾಗಿದ್ದಾರೆ. ಆ ಮೇಡಮ್ ಹತ್ರ ಹೋಗು, ಈ ಮೇಡಮ್ ಹತ್ರ ಹೋಗು ಅಂತಾರೆ. ಮೇಡಮ್ ಹತ್ರ ಯಾವ ಮೇಡಮ್ ಹತ್ರ ತಗೊಂಡೋದ್ರು ಅವ್ರಿಗೆ ಹೇಳಿದೀನಿ ನೋಡು, ಇವ್ರಿಗೆ ಹೇಳಿದೀನಿ ನೋಡು ಅಂತಾರೆ. ಬಟ್ ಇಲ್ಲಿ ಕೆಲಸ ಯಾರು ಮಾಡ್ಕೊಡ್ತಾ ಇಲ್ಲ ಸರ್. ಒಂದು ಕರಪ್ಟೆಡ್ ಆಫೀಸ್ ಆಗ್ಬಿಟ್ಟಿದೆ. ದುಡ್ಡಿದ್ದವ್ರು ಬಂದು ದುಡ್ಡಿಲ್ದಿರೋರು ಕೆಲಸ ಮಾಡಲ್ಲ, ದುಡ್ಡಿರೋರು ಕೆಲಸ ಮಾಡ್ತಾರೆ. ಅದು ನಾವ್ ಕ್ಯೂ ಅಲ್ಲೇ ನಿಂತಿರ್ತೀರಿ, ನಮ್ ಮುಂದೆ ಚೆನ್ನಾಗಿರೋರು ದುಡ್ಡಿರೋರು ಬಂದ್ರೆ ಅವ್ರ ಹಂಗೆ ಡೈರೆಕ್ಟ್ ಆಗಿ ನುಗ್ಕೊಂಡೇ ಹೋಗ್ತಾರೆ. ನಾವ್ ಅಲ್ಲೇ ಕ್ಯೂ ಅಲ್ಲೇ ನಿಂತ್ಕೊಂಡಿರ್ತೀರಿ, ಗೇಟ್ ಮುಂದೆ ನಾಯಿಗಳು ಅಲ್ದಂಗೆ ಅಲ್ಲಿತೀರಿ. ಒಂದು ನೀರ್ ಸಮೇತ ನಾವು ಕುಡ್ದಿರಲ್ಲ. ಬೆಳಗ್ಗೆ ಮನೇಲಿ ಕೆಲ್ಸನೂ ಮಾಡಲ್ಲ, ಕೆಲ್ಸಕ್ಕೂ ಹೋಗಲ್ಲ. ಇಲ್ಲಿ ಬಂದು ನಮ್ ಕಷ್ಟ ಏನಾಯ್ತು ಅಂತ ನೋಡ್ತೀರಿ. ಆದ್ರೂ ಅವ್ರು ಯಾವ್ದೊಂದು ಏನೊಂದು ಹೇಳಲ್ಲ.